ನಿನ್ನನ್ನೊಂದು ನಂಬಿ ಮಾರಾಯ ನಾನು ಕೆಲವು ಕ್ಷೇತ್ರದಲ್ಲಿ ಮಾತು ಕೊಡು. ನೀನು ಸಂದರ್ಭಕ್ಕಾಗುವಾಗ ಹಾಲು ಬರ್ಲಿಕ್ಕಾಗುವಾಗ ದಾಣ ತುಂಡಾಯಿತು ಅಂತ ನೀನು ನೀವೇ ಇಲ್ಲ. ಯಾರೇ ಹೇಳಿದ್ದು? ನಾನು ಹಾಗೆಲ್ಲ ಮೊದಲಿನ ಹಾಗೆ ಈಗ ಒಪ್ಪಿಕೊಂಡಲ್ಲಿಗೆ ಹೋಗ್ತೇನೆ ಪುಣ್ಯಾತ್ಮ. ನೀನು ಸುಮ್ಮನೆ ಅದನ್ನ ಅವನು ಒಪ್ಪಿಕೊಂಡಲ್ಲಿಗೆ ಹೋಗ್ತಿ. ದಿನದಲ್ಲಿ 4 ಕಡೆಗೆ ಒಪ್ಪಿ 2ನೇ ದಿಕ್ಕಿಯಲ್ಲೂ ಹೋಗುದು. ಎರಡು ದಿಕ್ಕಿಗೆ ಅದ ಸಮಯ ಆದ್ರೆ ನಾನಂತ ಸಾಯುದು. ನಾವು ದುಡ್ದು ಯಾರ್ಯಾರಿಗೆ ಹೆಸರು ಬರುವುದಿದ್ರೆ ನಾವು ಯಾಕೆ ದುಡಿಯುವುದು? ದೇವರಾಣೆಗೂ ನಮ್ಮ ಪಕ್ಷ ಮೇಲೆ ಬೀಳುವುದಿಲ್ಲ. ಎಲ್ಲಾ ಕಾರ್ಯಕರ್ತರು ಹೀಗೆ ಹೇಳಿದ್ರೆ ಮತ್ತೆ ಎಂತದ್ದು ಸಾಯುವುದು ಹೇಳಿ? ಹಾಗಲ್ಲ. ಅಮೃತಾಂಶ ವಂಶ ವ್ಯೋಮಾಂಶ ಕಿರಣವೇ ಸುಕ್ಕಿದ ಸಾಹಿತ್ಯವನ್ನೆಲ್ಲ ಹಾಕಿದರು. ಅವನು ಹೊಗಳುವುದ ನನ್ನನ್ನು ಬೈಯುವುದನ್ನು ಆಗದಿಂದ ನನ್ನ ಮುಖ ಸರಿ ಇಲ್ಲ ಅಂತ ಬಂದವರೆಲ್ಲ ಹೇಳುದು ಮಾರೆ. ಕೆಲವರಿಗೆಲ್ಲ ಉಂಟಲ್ಲ, ನೀವು ಸಫರಾಗಿದ್ದೀರಿ ಅಂತ ಹೇಳುವಾಗ ಹೌದಾ ಅಂತ ಅನ್ನಿಸಿ ಹೋಗುದು. ಇವ ಬಾಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾನೆ. ನೀವು ಸಫರಾಗಿದ್ದೀರಿ, ಒಂದು ಮಾನಸಿಕ ಮಾಡೋದು ಅಂತ ನಾನು ಸರಿ ಇದ್ದೇನೆ ನನಗೊತ್ತು. ನೀನು 10 ದಿವಸ ಹೆಬ್ಬಾವಿನ ಹಾಗೆ ಮುಸುಕು ಹಾಕಿ ಮಲಗಿದ್ದೆ ಅಂತ. ಏನು ಮಾಡೋಣ ಹೇಳು? ಏನು ಮಾಡ್ತಿ ಹೇಳು? ಸ್ವಲ್ಪ ಹಿಂದೆ ಹೋಗು. ನಿನಗೆ ಮೋಸ ಮಾಡುವುದು ಗೊತ್ತಾಗುವುದಿಲ್ಲ ಪುಣ್ಯಾತ್ಮ. ನೀನಲ್ವ ಸುಧಾರಿಸಿಗೊಳಿಸಿ ಅಂತ ನಾವು ಹಾಗೆ ಮಾಡಿದ್ದಕ್ಕೆ. ಚರಣಪಲ್ಲವಂಗಳಿಗೆ ವಂಗಾಧಿಪತಿಯ ಪ್ರಣಾಮಗಳು. ಹೇಳು ಪ್ರಭೋ. ಹೇಳಿದು ವಿಚಿತ್ರ. ರಘುವಿನ ಅನಂತರ ಅದೆಷ್ಟೋ ರಾಯರು ಬಂದರೂ ಕೂಡ ರಾಘವ ಎನ್ನುವ ಹೆಸರು ಬಂದದ್ದು ದಾಶರಥಿಯಾದ ರಾಮನಿಗೆ. ಇವರು ರಾಮಾಯಣದಲ್ಲಿದ್ದಾರೆ. ಭಾರತಕ್ಕೆ ಬರ್ಲಿಕ್ಕಾಗ್ತದೆ, 1 ವರ್ಷ ಕಳೆದಿತ್ತು ಅವರು. ಗುರುವಿನ ಅನಂತರ ಅದೆಷ್ಟೋ ಮಂದಿ ರಾಯರು ಚಂದ್ರವಂಶದಲ್ಲಿ ಆವಿರ್ಭಾವಗೊಂಡರು. ಆದರೂ ಗುರುರಾಯ ಎನ್ನುವಂತಹ ನಗರತೆಯನ್ನು ಬೆಳೆದವ ನೀನು ಮಾತ್ರ. ಅಮೃತಾಂಶ ವಂಶ ವ್ಯೋಮಾಂಶ ಕಿರಣವೇ ಸುಕ್ಕಿದ ಸಾಹಿತ್ಯವನ್ನೆಲ್ಲ ಹಾಕಿದರು. ಅಮೃತಾಂಶ ವಂಶ ವ್ಯೋಮಾಮೃತ ಕಿರಣ. ನಾನು ಅದನ್ನೇ ಹೇಳಿದ್ದು, ನೀನು ಮಧ್ಯದಲ್ಲಿ ಬಾಯಿ ಹಾಕಿದ್ದೆ. ಹೇಳ್ತಿದ್ದವರು ಹೋದ್ರು. ನಿನ್ನ ಮುಖವನ್ನು ನೋಡುವಾಗ ಬಹಳಷ್ಟು ಛೇದವಾಗುತ್ತಾ ಇದೆ. ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾದ ನಿನ್ನ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ನೀನು ಹೊಗಳುವುದ ನನ್ನನ್ನು ಬೈಯುವುದನ್ನು ಆಗದಿಂದ ನನ್ನ ಮುಖ ಸರಿ ಇಲ್ಲ ಅಂತ ಬಂದವರೆಲ್ಲ ಹೇಳುದು ಮಾರೆ. ಹಾಗಲ್ವೋ? ಪ್ರಖರ ದೀಪ್ತಿಯನ್ನು ಹೊರಸೂಸ್ತಾ ಇದ್ದಂತಹ ನಿನ್ನ ಮುಖ ಕಂದಿ ಹೋಗಿದೆ, ಕುಂದಿ ಹೋಗಿದೆ. ಈ ಕೆಲವರಿಗೆಲ್ಲ ಉಂಟಲ್ಲ, ನೀವು ಸಫರಾಗಿದ್ದೀರಿ ಅಂತ ಹೇಳುವಾಗ ಹೌದಾ ಅಂತ ಅನ್ನಿಸಿ ಹೋಗುದು. ಇವ ಬಾಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾನೆ. ನೀವು ಸಫರಾಗಿದ್ದೀರಿ, ಒಂದು ಮಾನಸಿಕ ಮಾಡೋದು ಅಂತ ನಾನು ಸರಿ ಇದ್ದೇನೆ ನನಗೊತ್ತು. ಸರಿ, ಆದ್ರೆ ನಿನ್ನ ಮುಖದಲ್ಲಿದ್ದಂತಹ ತೇಜಸ್ಸು ಕಂದಿ ಕುಂದಿ ಹೋಗಿದೆ. ನೀನು 10 ದಿವಸ ಹೆಬ್ಬಾವಿನ ಹಾಗೆ ಮುಸುಕು ಹಾಕಿ ಮಲಗಿದ್ದೆ ಅಂತ. ಏನು ಮಾಡೋಣ ಹೇಳು? ಏನು ಮಾಡ್ತಿ ಹೇಳು? ಹಿಂದಿನ ಯುದ್ಧದಲ್ಲಿ ನಿನಗೆ ಯುದ್ಧ ಸಾಕು ಅನ್ನಿಸಬೇಕು. ಅಷ್ಟು ಮಾಡಿಸ್ತೇನೆ. ಹೇ ದೇವರೇ, ನನಗೆ ಯುದ್ಧವೇ ಸಾಕು ಅಂತ ಹೇಳಿ ಇದು ಕುದಿಸಿದ ಹಾಲು ಕುಡಿದ ಬೆಕ್ಕು ಹಾಲು ನೋಡಿದಾಗ ಓಡಿದ ಹಾಗಲ್ವೋ? ಇನ್ನು ಯುದ್ಧವೇ ಬೇಡ. ರಾಜ್ಯ ನನಗೆ ಸುಸ್ಥಿರವಾಯಿತು. ಧೈರ್ಯದಿಂದ ನಾನು ಹೇಳಿಕೊಳ್ಳಬಹುದಾದ ಒಂದು ಸಮರವನ್ನು ನೀನು ನಡೆಸಿಕೊಡುತ್ತ. ಸಮರವನ್ನು ನಾನು ಕೊಡ್ತೇನೆ. ಹೇಗೆ? ನೋಡಿದ್ಯಾ ನನ್ನ ಕೈಯಲ್ಲಿ ಒಲಿದಿದ್ದು ಒಂದು ಶರ. ಒಲಿದಿದ್ದನೊಂದು ಶಕ್ತಿ ಜನರಿಗೆ ಎಂದು ಎತ್ತಿರುವಿನಗದ ತೆಗೆದುಕೊಂಡು ಎಂದ ಅಂಥ ಕುಮಾರ. ಅದಕ್ಕೆ ಯಾವಾಗಲೂ ನೀನು ಹೇಳುವ ಮಾತು. ಕರ್ಣನ ಪದ್ಯ ಯಾವುದು ಕೇಳಿದ್ರೆ ತೆಗೆ ಅರಸ. ಅರಸರನ್ನೇ ತೆಗಿಬೇಕಷ್ಟೇ, ಬಿಟ್ಟರೆ ಬೇರೆ ಎಂತದ್ದು. ಹಾಗಲ್ಲ, ಇವತ್ತು ನಿನ್ನ ಮನಸ್ಸಿನ ವ್ಯಾಕುಲತೆಯನ್ನು ತೆಗೆ. ಏನ್ ಮಾಡ್ತೀಯ? ಸ್ವಲ್ಪ ಹಿಂದೆ ಹೋಗು. ನಿನ್ನ ಚಿತ್ತವಿದ್ಯೆಯಲ್ಲಿ
ಆಲೋಚನೆಯನ್ನು ಸ್ವಲ್ಪ ಹಿಂದಕ್ಕೆ ಕೊಂಡು ಹೋಗು. ಸಾಧಾರಣ ಎಷ್ಟು ವರ್ಷದ ಹಿಂದೆ ಈ ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ನನ್ನದಾದಂತಹ ದಾನಬುದ್ಧಿಯನ್ನು ಕಂಡಂತಹ ದೇವೇಂದ್ರ ನನಗೆ ಪ್ರತ್ಯಕ್ಷರಾಗಿ ನನಗೊಂದು ವಿಶಿಷ್ಟವಾದ ಅಸ್ತ್ರವನ್ನು ದಯಪಾಲಿಸಿದ್ದಾನೆ. ನಿನಗೆ ಮೋಸ ಮಾಡುವುದು ಗೊತ್ತಾಗುವುದಿಲ್ಲ ಪುಣ್ಯಾತ್ಮ. ಕೆಲವರೆಲ್ಲ ಹೇಳಿದ್ರು ಕರ್ಣನಿಗೆ ಸ್ವಲ್ಪ ಅವಸರ ಹೆಚ್ಚಾಗಿ ಇದ್ದದ್ದನ್ನೆಲ್ಲ ದುಂದು ವೆಚ್ಚ ಮಾಡ್ತಾನೆ ಅಂತ. ಬ್ರಾಹ್ಮಣ ರೂಪದಲ್ಲಿ ಬಂದವ ದೇವೇಂದ್ರ ಅಂತ ಗೊತ್ತಿದ್ರು ಕೊಟ್ಟಿಯಲ್ಲ ನೀನು. ಹೌದು, ಕವಚವನ್ನು ಹರಿದು ಕಟ್ಟಾಗ ನಿನಗೆ ರಕ್ತ ಎಷ್ಟು ಹೋಗಿದೆ ಅಂತಲೂ ಗೊತ್ತಿಲ್ಲ. ರಕ್ತ ಹೋದದ್ದು ಹೋಗಲಿ, ನಾನು ಕೊಟ್ಟಂತಹ ರಕ್ತಕ್ಕೆ ಪ್ರತಿಯಾಗಿ ನನಗಿದ್ದದ್ದು ವಿಶಿಷ್ಟವಾದಂತಹ ಶಕ್ತಿ. ಇದನ್ನು ನನ್ನ ಬತ್ತಳಿಕೆಯಲ್ಲಿ ಇರಿಸಿದ್ದೆ. ಪಾರ್ಥ ನನಗೆ ಕಾಡಾಕಾಡಿಯಾಗಿರಾದಾಗ ಪ್ರಯೋಗಿಸ್ತೇನೆ ಅಂತ ಈ ಬಾಣದ ಬಲಮೆಯಿಂದ ಇಂದಿನ ದಿವಸದಲ್ಲಿ ಅರ್ಜುನನ ಉಸಿರನ್ನು ತೆಗೆಯುತ್ತೇನೆ. ಯುದ್ಧ ಆರಂಭ ಆಗುವುದಕ್ಕಿಂತ ಮೊದಲೇ ನಿನಗೆ ವೈಕರ್ತನ ಅಂತ ಹೆಸರು ಬರುವುದಕ್ಕೆ ಕಾರಣ ಜನ್ಮಜಾತವಾಗಿ ಬಂದಿರುವಂತಹ ನಿನ್ನ ಕವಚವನ್ನು ಇಂದ್ರರೂಪಿ ಬ್ರಾಹ್ಮಣನಿಗೆ ಕತ್ತರಿಸಿ ಕೊಟ್ಟಾವಾಗ ಅವನೇ ಒಂದು ಶಕ್ತ್ಯಾಯುಧವನ್ನು ಏಕಘಾತಿನಿ ಒಬ್ಬನನ್ನು ಕೊಲ್ಲತಕ್ಕ ನಿನ್ನ ವೈರಿಯನ್ನು ಘಾತಿಸತಕ್ಕಂತಹ ಒಂದು ಶರವನ್ನು ಕೊಟ್ಟೋಗಿದ್ದ. ಹೌದು, ಸುಮಾರು ಸಮಯ ಆಯಿತು. ಹೌದು, ಯುದ್ಧ ತೊಡಗಿ ಇವತ್ತಿಗೆ 14ನೇ ದಿವಸದ ಸಂಜೆ ಅಂದ್ರೆ ರಾತ್ರಿ. ಹೌದು, ಇಷ್ಟರವರೆಗೆ ನೀನು ಪ್ರಯೋಗಿಸಲಿಲ್ಲ. ಯಾಕೆ? ಪ್ರಯೋಗಿಸಬಹುದಿತ್ತು. ನಾವು ದುಡಿದು ಯಾರ್ಯಾರಿಗೆ ಹೆಸರು ಬರುವುದಿದ್ರೆ ನಾವು ಯಾಕೆ ದುಡಿಯುವುದು? ದೇವರಾಣೆಗೂ ನಮ್ಮ ಪಕ್ಷ ಮೇಲೆ ಬೀಳುವುದಿಲ್ಲ. ಎಲ್ಲಾ ಕಾರ್ಯಕರ್ತರು ಹೀಗೆ ಹೇಳಿದ್ರೆ ಮತ್ತೆ ಎಂತದ್ದು ಸಾಯುವುದು? ಹಾಗಲ್ಲ, ತಲೆಗೆ ದೊಡ್ಡ ಕಿರೀಟವನ್ನು ಕಟ್ಟಿ ಮೇಲಿನ ಪೆಟ್ಟಿಗೆಯಲ್ಲಿ ಕೂತವರು ಇಲ್ವಾ? ಇವನಿಗೆ ಕಣ್ಣು ಮೇಲಿನ ಪೆಟ್ಟಿಗೆಯಲ್ಲಿ ಕೂತವರು. ಈಗ ಬಂತು. ಆ ಮೇಲಿನ ಪೆಟ್ಟಿಗೆ ಹೇಗೆ ಹೋಗಿದೆ, ಕೆಳಗೆ ಅವರಷ್ಟು ಪ್ರಾಮಾಣಿಕವಾಗಿ ದುಡಿದದ್ದರಿಂದ ಹೋಗಿದೆ. ಸರಿ, ಮಾಡ್ತೇನೆ ಅಂತ ಹೇಳಿದವರು ಮಾಡ್ಲಿ. ಮತ್ತೆ ನೀನೆಂತದಕ್ಕೆ ಇರುವುದು? ನನ್ನ ಹೆಸರಿನಲ್ಲಿ ಅವರು ದೊಡ್ಡವರಾಗುವುದು ಬೇಡ. ಅಂತೂ ಇವತ್ತಿನ ದಿವಸದಲ್ಲಿ ಅದನ್ನೆಲ್ಲ ಬದಿಗೊತ್ತಿ ನಿನಗೆ ಬೇಕಾಗಿ ದುಡಿತೇನೆ. ನಿನಗೆ ಏಡಿಯ ಗುರ್ತು ಉಂಟಾ? ಏಡಿ? ಹೌದು, ನೋಡಿದ್ದೇನೆ. ಅಲ್ಲ, ನಿನ್ನಪ್ಪ ಹೌದಲ್ಲ ಅಲ್ಲ ಹೇಳಿದ್ದ. ಅದು ಬೇಕಾ? ಈಗ ಅಗತ್ಯ ಉಂಟಾ? ನನ್ನ ಅಪ್ಪನ ಜಾತಿ ಯಾವುದು, ಮೀನು ಹಿಡಿಯುವುದು, ಅದೆಲ್ಲ ಬೇಕಾ? ಏಡಿ ಗುರ್ತು ಇರ್ಬೇಕಲ್ಲ. ಗೊತ್ತುಂಟು ನನಗೆ ಪದಾರ್ಥವೇ ಅದೆಲ್ಲ. ಒಂದು 4-5 ಏಡಿಯನ್ನು ಪಾತ್ರದೊಳಗೆ ಹಾಕಿದ್ರೆ ಎಷ್ಟು ದಿವಸ ಕಳೆದರೂ ಮೇಲೆ ಬರುವುದಿಲ್ಲ. ಅದೇನು? ಅದು ಒಂದು ಮೇಲೆ ಬರ್ಲಿಕ್ಕೆ ಆಗುವಾಗ ಅದರ ಕಾಲು ಹಿಡ್ಕೊಂಡು ಮತ್ತೊಂದು ಜಗ್ಗು, ಆಗ ಮೇಲೆ ಹೋದದ್ದು ಕೆಳಗೆ. ಒಂದನ್ನೇ ಹಾಕಿ ಹೇಗಾದ್ರೂ ಹೊರಗೆ ಬರ್ತದೆ. ಇದು ಹಾಗೆ ಆಯ್ತು ಇದರಲ್ಲಿ. ನಮ್ಮಲ್ಲಿ ಏಡಿ ನಾವೆಲ್ಲ ಏಡಿಗಳೇ. ಒಬ್ಬ ಗೆಲ್ಲಿಕ್ಕೆ ಆಗೋದು ಮತ್ತೊಬ್ಬ ಕಾಲಿಡಿದು ಎಳೀಲಿಕ್ಕಾಯ್ತು. ಇದು ನೂಲಲ್ಲಿ ನೇತಾಡುವವನ ಕಾಲಿಡಿದು ನೇತಾಡಿದಂತಾಯ್ತು. ಇಷ್ಟರವರೆಗೆ ನನಗೆ ಅಂತಹ ಒಂದು ಮನೋಭಾವ ಇತ್ತು. ಈ ಹೊತ್ತಿಗೆ ಬಿಟ್ಟಿದ್ದೇನೆ. ನಿನಗೆ ಬೇಕಾದ ನಿನ್ನನ್ನೊಂದು ನಂಬಿ ಮಾರಾಯ ನಾನು ಕೆಲವು ಕ್ಷೇತ್ರದಲ್ಲಿ ಮಾತು ಕೊಡುವುದು. ನೀನು ಸಂದರ್ಭಕ್ಕಾಗುವಾಗ ಹಾಲು ಬರ್ಲಿಕ್ಕಾಗುವಾಗ ಗಾಣ ತುಂಡಾಯಿತು ಅಂತ ನೀವೇ ಇಲ್ಲ. ಯಾರು ಹೇಳಿದ್ದು? ನಾನು ಹಾಗೆಲ್ಲ ಮೊದಲಿನ ಹಾಗೆ ಈಗ ಒಪ್ಪಿಕೊಂಡು ಅಲ್ಲಿಗೆ ಹೋಗ್ತೇನೆ ಪುಣ್ಯಾತ್ಮ. ನೀನು ಸುಮ್ಮನೆ ಅದನ್ನೇ ಒಪ್ಪಿಕೊಂಡಲ್ಲಿಗೆ ಹೋಗ್ತಿ. ದಿನದಲ್ಲಿ 4 ಕಡೆಗೆ ಒಪ್ಪಿ 2ನೇ ದಿಕ್ಕಿಯಲ್ಲೂ ಹೋಗುದು. ನೀವು 2 ದಿಕ್ಕಿಗೆ ಅದೇ ಸಮಯ ಆದ್ರೆ ನಾನಂತ ಸಾಯುದು. ಮಂಡ್ಯ ಸಮಯ ನೀನಲ್ವಾ ಸುಧಾರಿಸಿಗೊಳಿಸಿ ಅಂತ ಹಾಗೆ